ಎಸ್, ದೋವಲ್ ಮೋದಿ ಭೇಟಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಪಿಎಂ ಮೋದಿ ಭೇಟಿ. ಆಪರೇಷನ್ ಸಿಂಧೂರ ಬಗ್ಗೆ ಇಂಚಿಂಚು ವಿವರಣೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷಗಳ ಸಭೆಗೂ ಮುನ್ನವೇ ಮೋದಿ ಭೇಟಿಯಾಗಿ ಮಾಹಿತಿ ಕಲೆ ಹಾಕಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಆಗಿರುವಂತಹ ಅಜಿತ್ ದೋವಲ್ ಎಸ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಪಿಎಂ ಮೋದಿ ಭೇಟಿ. ಆಪರೇಷನ್ ಸಿಂಧೂರ ಬಗ್ಗೆ ಇಂಚಿಂಚು ಮಾಹಿತಿ ವಿವರಣೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷಗಳ ಸಭೆಗೂ ಮುನ್ನವೇ ಮೋದಿ ಭೇಟಿಯಾಗಿ ಮಾಹಿತಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ದೋವಲ್ ಭಾರತ ಪಾಕ್ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಸಂಪೂರ್ಣ ಮಾಹಿತಿ. ಎಸ್, ಈಗ ನಾವೇನು ಮಾಡಬೇಕು ಭಾರತದವರು ಅಂತಂದ್ರೆ, ಈಗ ಆಪರೇಷನ್ ಸಿಂಧೂರ ನಡೆದು ಹೋಯ್ತು. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದವರು ಅಧರಿ ಅಲ್ಲಾಡಿ ಹೋಗಿದ್ದಾರೆ. ಆದರೆ ನರಿ ಬುದ್ಧಿಯ ಪಾಕಿಸ್ತಾನ ತನ್ನ ಬುದ್ಧಿಯನ್ನ ಬಿಡೋದಿಲ್ಲ. ಪಾಕಿಸ್ತಾನದ ಕರ್ಮಕಾಂಡವನ್ನ ನಾವು ಇವತ್ತಿಂದ ನೋಡ್ತಾ ಇರೋದಲ್ಲ, ಎಷ್ಟೋ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅವರು ಕಂತ್ರಿ ಬುದ್ಧಿ ಬಿಟ್ಟು ಬೇರೆ ಬುದ್ಧಿ ಉಪಯೋಗಿಸೋದಿಲ್ಲ. ಈಗ ನಾವೇನ್ ಮಾಡಬೇಕು, ನಮ್ಮ ಭದ್ರತೆಯನ್ನ ಸುಭದ್ರವಾಗಿಟ್ಟುಕೊಳ್ಳಬೇಕು. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಿಂದ ಪಿಎಂ ಮೋದಿ ಭೇಟಿಯಾಗಿದ್ದಾರೆ ಎಂದು ನಾವು ಹೇಗೆ ಗಡಿಯನ್ನ ರಕ್ಷಣೆ ಮಾಡಿಟ್ಕೊಳ್ಳೋದು, ಅವರೇನಾದ್ರೂ ಅಟ್ಯಾಕ್ ಮಾಡಲಿಕ್ಕೆ ಬಂದ್ರೆ ನಾವೇನು ಮಾಡಬೇಕು, ನಮ್ಮಲ್ಲಿ ಯಾವೆಲ್ಲ ಅಣ್ವಸ್ತ್ರಗಳಿದೆ, ಯಾವೆಲ್ಲ ಶಸ್ತ್ರಾಸ್ತ್ರಗಳಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗಲೇಬೇಕು. ಆಗ ಮಾತ್ರ ಸರಿಯಾದ ಯುದ್ಧಕ್ಕೋ ಅಥವಾ ಸರಿಯಾದ ಸರ್ಜಿಕಲ್ ಸ್ಟ್ರೈಕ್ಗೋ ನಾವು ರೆಡಿ ಆಗ್ಲಿಕ್ಕೆ ಆಗತ್ತೆ. 21 ಗುರಿಯಲ್ಲಿ 24 ಕ್ಷಿಪಣಿ 25 ನಿಮಿಷದಲ್ಲಿ ಇಡೀ ಕಥೆಯನ್ನ ಮುಗಿಸಿದ್ದೇವೆ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ನಡುಕವನ್ನ ತಂದಿದ್ದೇವೆ. ಈಗ ಅವರು ಕೂಡ ಸೈಲೆಂಟ್ ಆಗಿ ಇರೋದಿಲ್ಲ. ಹಳೇ ಮಿತ್ರರನ್ನು ಹುಡುಕಿ ಮಿತ್ರತ್ವವನ್ನು ಮುಂದುವರೆಸಿ ಭಾರತದ ಮೇಲೆ ಯುದ್ಧ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಸ್, ಆಪರೇಷನ್ ಸಿಂಧೂರ ಬಗ್ಗೆ ಇಂಚಿಂಚು ವಿವರಣೆಯನ್ನ ಕೇಳ್ತಾ ಇದ್ದಾರೆ ಮೋದಿ ಅವರು. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷಗಳ ಸಭೆ ನಡೆಯಲಿದೆ. ಸರ್ವಪಕ್ಷಗಳ ಸಭೆಗೂ ಮುನ್ನವೇ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಮೋದಿ ಭೇಟಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ದೋವಲ್ ಹಾಗೆ ಪಾಕ್ ಭಾರತ ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಎಸ್, ಇನ್ನೊಂದು ವಿಚಾರ ಅದೇ, ಕೆಲವೇ ಕ್ಷಣದಲ್ಲಿ ಇವೆಲ್ಲದರ ಮಾಹಿತಿ ಕೂಡ ಅವ್ರು ಹೇಳ್ತಾ ಹೋಗ್ತಾ ಇರ್ತಾರೆ. ಏನೇನಿದೆ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿರುವಂತಹ ಅಜಿತ್ ದೋವಲ್ ಎಲ್ಲಾ ವಿವರಣೆಯನ್ನು ಕೂಡ ಮೋದಿಗೆ ಹೇಳ್ತಾ ಇರುವಂತದ್ದು. ನಾವು ಭದ್ರತೆಯನ್ನ ಸರಿಯಾಗಿ ಇಟ್ಟುಕೊಳ್ಬೇಕು.